ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರ್ಗಳು ಹೊಸತೇನು, ಅದು ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಅದಿದ್ದೇ ಇದೆ. ಒಂದು ಸುದ್ದಿ ಏನು ಅಂತಂದರೆ, ದರ್ಶನ್ ಫ್ಯಾನ್ಸ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ನಡೀತಿರುವಂತಹ ಒಂದು ಯುದ್ಧ. ಇದು ನೇರವಾಗಿ ಇದು ದರ್ಶನ್ ಅವರಿಗೆ ಕೊಟ್ಟಂತಹ ಟಾಂಗ್, ದರ್ಶನ್ ಅಭಿಮಾನಿಗಳಿಗೆ ಕೊಟ್ಟಂತಹ ಟಾಂಗ್ ಅನ್ನುವ ಅರ್ಥ. ಈ ಗ್ಯಾಪ್ನಲ್ಲಿ ವಿಜಯಲಕ್ಷ್ಮಿ ಅವರು ಸಹಿತ ಸುದೀಪ್ ಅವರಿಗೆ ಟಾಂಗ್ ಕೊಡುವ ಹಾಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡಿದ್ರು. ಈ ಮಧ್ಯದಲ್ಲಿ ವಿಜಯಲಕ್ಷ್ಮಿ ಅವರು ಒಂದಿಷ್ಟು ಕಂಪ್ಲೇಂಟ್ಗಳನ್ನು ಫೈಲ್ ಮಾಡಿದ್ದಾರೆ. ಕಂಪ್ಲೇಂಟ್ಗಳೆಲ್ಲವೂ ಸುದೀಪ್ ಅಭಿಮಾನಿಗಳ ಪೇಜ್ ಅಂತ ಕರೆಸಿಕೊಳ್ಳುವ ಅಥವಾ ಸುದೀಪ್ ಅಭಿಮಾನಿಗಳು ಅಂತ ಕರೆಸಿಕೊಳ್ಳುವವರ ವಿರುದ್ಧವೇ ಕಂಪ್ಲೇಂಟ್ಗಳು ಫೈಲ್ ಆಗಿದೆ. ಸಿನಿಮಾ ಇಂಡಸ್ಟ್ರಿಯ ಜೋಡೆತ್ತುಗಳು ಅಂತ ಕರೆಸ್ಕೊಳ್ತಾ ಇದ್ದಂತಹ ಇವರಿಗೂ, ಕುಚುಕುಗಳು ಅಂತ ಕರೆಸ್ಕೊಳ್ತಿದ್ದಂಥ ಇವರಿಗೂ ಸಿನಿಮಾ ರಿಲೀಸ್ ಸಮಯದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಚರ್ಚೆಗೆ ಕಾರಣ ಆಗಿದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರ್ಗಳು ಹೊಸತೇನಲ್ಲ, ಅದು ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಅದಿದ್ದೇ ಇರುತ್ತೆ. ಒಬ್ಬ ಸ್ಟಾರ್ನ ಫ್ಯಾನ್ಸ್ ಮತ್ತೊಂದು ಸ್ಟಾರ್ನ ಫ್ಯಾನ್ಸ್ಗೆ ಉರಿಸೋದು, ರೇಗಿಸೋದು, ಕಿಚಾಯಿಸೋದು, ಟ್ರೋಲ್ ಮಾಡೋದು, ಅಥವಾ ಕೆಲವು ಕಡೆ ತುಂಬ ಎಕ್ಸ್ಟ್ರೀಮ್ಗೆ ಹೋಗಿ ಇನ್ನೊಬ್ಬ ನಟನ ಬಗ್ಗೆನೇ ಮತ್ತೊಬ್ಬ ನಟ ಮಾತಾಡೋದು, ಈ ಥರದ್ದನ್ನೆಲ್ಲ ನಾವು ಸುಮಾರು ಇಂಡಸ್ಟ್ರಿಗಳಲ್ಲಿ ಸುಮಾರು ವರ್ಷಗಳಿಂದ ನೋಡ್ಕೊಂಡ್ಬಂದಿದ್ದೀವಿ. ಆದರೆ ಈಗ ಮಾಧ್ಯಮಗಳ ಪುಟಗಳಲ್ಲಿ ಹೆಡ್ಲೈನ್ಸ್ ಆಗ್ತಾ ಇರುವ, ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ಫಸ್ಟ್ ನ್ಯೂಸ್ ಆಗ್ತಾ ಇರುವ ಒಂದು ಸುದ್ದಿ ಏನು ಅಂತಂದರೆ, ದರ್ಶನ್ ಫ್ಯಾನ್ಸ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ನಡೀತಿರುವಂತಹ ಒಂದು ಯುದ್ಧ. ಯಾಕೆಂತಂದರೆ ಮಾರ್ಕ್ನ ಟ್ರೈಲರ್ ಲಾಂಚ್ ಇವೆಂಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ಯುದ್ಧ ಅನ್ನುವಂತಹ ಒಂದು ಪದವನ್ನು ಬಳಸ್ತಾರೆ. ಹೊರಗಡೆ ಒಂದು ತಂಡ, ನಾವು 25ನೇ ತಾರೀಕು ಬರ್ತಾ ಇದ್ದೀವಿ, ಹೊರಗಡೆ ಒಂದು ಪಡೆ ಕಾಯ್ತಾ ಇದೆ, ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ ಅನ್ನುವ ಅರ್ಥದಲ್ಲಿ ಹೇಳಿದ್ದನ್ನು, ಅದರ ವ್ಯಾಖ್ಯಾನವನ್ನು ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಅವರವರಿಗೆ ಬೇಕಾದ ಹಾಗೆ ಮಾಡಿಕೊಂಡ್ರು. ಆರಂಭದಲ್ಲಿ ಅದು ಹೋಗಿದ್ದು ನೇರವಾಗಿ ಇದು ದರ್ಶನ್ ಅವರಿಗೆ ಕೊಟ್ಟಂತಹ ಟಾಂಗ್ ಅಂತ, ದರ್ಶನ್ ಅಭಿಮಾನಿಗಳಿಗೆ ಕೊಟ್ಟಂತಹ ಟಾಂಗ್ ಅನ್ನುವ ಅರ್ಥದಲ್ಲಿ ರೀತಿಯಲ್ಲಿ ಎಲ್ಲರೂ ಅದನ್ನು ತಗೊಂಡ್ರು. ಯಾವಾಗ ಇದು ಅತಿರೇಕಕ್ಕೆ ಹೋಯ್ತೋ, ಯಾವಾಗ ಇದು ಕಂಟ್ರೋಲ್ ಮೀರಿ ಹೋಯ್ತೋ, ಮತ್ತೊಂದು ಕಡೆ ಸುದೀಪ್ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ ಮತ್ತು ವಿಜಯಲಕ್ಷ್ಮಿ ಅವರು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಅವರಿಗೆ ಸಂಬಂಧಪಟ್ಟ ಯಾರ್ಯಾರಿದ್ದಾರೋ ಅಲ್ಲೆಲ್ಲ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರು. ಅಟ್ ದ ಸೇಮ್ ಟೈಮ್ ವೈಸ್ ವರ್ಸ ದರ್ಶನ್ ಅವರ ಫ್ಯಾನ್ಸ್ ಅಂತ ಕರೆಸ್ಕೊಳ್ಳೋರು ಸುದೀಪ್ ಸರ್ ಪೇಜ್ಗಳ ಮೇಲೆ, ಸುದೀಪ್ ಸರ್ ಅವರ ಪೋಸ್ಟ್ಗಳ ಮೇಲೆ ಬಹಳ ಅಂದರೆ ಅನ್ಅಕ್ಸೆಪ್ಟಬಲ್ ಕಮೆಂಟ್ಸ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಇದು ಅತಿರೇಕಕ್ಕೆ ಹೋಯಿತು. ಈ ಗ್ಯಾಪ್ನಲ್ಲಿ ವಿಜಯಲಕ್ಷ್ಮಿ ಅವರು ಸಹಿತ ಸುದೀಪ್ ಅವರಿಗೆ ಟಾಂಗ್ ಕೊಡುವ ಹಾಗೆ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ರು. ಸುದೀಪ್ ಅವರು ತಾವು ಕೊಟ್ಟಂತಹ ಸ್ಟೇಟ್ಮೆಂಟನ್ನು, ಅದು ನಾನು ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಬಗ್ಗೆ ಹೇಳಿದ್ದಲ್ಲ, ನಾನದು ಪೈರಸಿಯ ವಿರುದ್ಧವಾಗಿ ಹೇಳಿದ್ದು ಅಂತ ಹೇಳಿದ್ರು. ಅದಕ್ಕೆ ಸಪೋರ್ಟಿಂಗ್ ಆಗಿ ರಕ್ಷಿತಾ ಅವರು, ಪ್ರೇಮ್ ಅವರು, ತರುಣ್ ಸುಧೀರ್ ಅವರು ಎಲ್ಲ ನಿಂತ್ಕೊಂಡ್ರು. ಆದರೆ ಅಷ್ಟರೊಳಗೆ ಈ ಯುದ್ಧೋನ್ಮಾದ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಇಲ್ಲಿ ನಿಜವಾಗಿಯೂ ಸುದೀಪ್ ಸರ್ ಯಾವ ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ಹೇಳಿದ್ರು, ದರ್ಶನ್ ಸರ್ ಗಮನದಲ್ಲಿ ಇಟ್ಕೊಂಡೇ ಇದನ್ನು ಮಾತಾಡಿದ್ರ ವಿ ಡೋಂಟ್ ನೋ, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಅವ್ರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪೈರಸಿ ಅನ್ನುವಂತಹ ಒಂದು ಪಡಂಭೂತ ಇದು, ಈ ಪಡಂಭೂತವನ್ನು ತಡಿಬೇಕು ಅಂತಂದರೆ ಅದಕ್ಕೆ ಅಂತಲೇ ಒಂದು ಪಡೆ ಇದೆ, ಅದನ್ನು ಥಿಯೇಟ್ರಲ್ಲಿ ಶೂಟ್ ಮಾಡೋದು, ರೀಲ್ಸ್ಗಳಂಗೆ ಬಿಡೋದು, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು, ಮತ್ತೊಂದು ಕಡೆ ಮಾಡೋದು, ಟೊರೆಂಟಲ್ಲಿ ಮಾಡೋದು, ಹೀಗೆಲ್ಲ ಮಾಡ್ತಾರೆ, ಅವರನ್ನ ಟಾರ್ಗೆಟ್ ಮಾಡಿ ನಾನು ಮಾತಾಡಿದ್ದು ಅಂತ ಹೇಳೋದು. ಸೊ ಈ ಮಧ್ಯದಲ್ಲಿ ವಿಜಯಲಕ್ಷ್ಮಿ ಅವರು ಒಂದಿಷ್ಟು ಕಂಪ್ಲೇಂಟ್ಗಳನ್ನು ಫೈಲ್ ಮಾಡಿದ್ದಾರೆ. ಕಂಪ್ಲೇಂಟ್ಗಳೆಲ್ಲವೂ ಸುದೀಪ್ ಅಭಿಮಾನಿಗಳ ಪೇಜ್ ಅಂತ ಕರೆಸಿಕೊಳ್ಳುವ ಅಥವಾ ಸುದೀಪ್ ಅಭಿಮಾನಿಗಳು ಅಂತ ಕರೆಸಿಕೊಳ್ಳುವವರ ವಿರುದ್ಧವೇ ಕಂಪ್ಲೇಂಟ್ಗಳು ಫೈಲ್ ಆಗಿದೆ. ಈ ಮಧ್ಯದಲ್ಲಿ ಸುದೀಪ್ ಅಭಿಮಾನಿಯೊಬ್ಬರು ದರ್ಶನ್ ಅವರ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಒಂದೇ ಒಂದು ವರ್ಡ್ನಲ್ಲಿ ಇವ್ರ ಬಗ್ಗೆ ಅಭಿಪ್ರಾಯ ಹೇಳಿ ಎಂದಾಗ ಸುದೀಪ್ ಅವರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ಏನಂತ, ದರ್ಶನ್ ಅವರಿಗೆ ಸದಾ ಒಳ್ಳೆಯದನ್ನು ಬಯಸುವ ವ್ಯಕ್ತಿ ನಾನು ಅಂತ. ಅಲ್ಲಿಗೆ ಒಂದು ಕಡೆ ಮಾಸ್, ಒಂದು ಕಡೆ ಕ್ಲಾಸ್, ಎರಡೂ ಸೇರಿ ಇವಾಗ ಕ್ಲಾಸ್ ಮಾಸ್ ಫೈಟ್ ಸ್ಟಾರ್ಟ್ ಆಗಿದೆ. ದರ್ಶನ್ ಅವರು ರೇಣುಕಾಸ್ವಾಮಿ ಅವ್ರ ಕೇಸ್ನಲ್ಲಿ ಒಳಗಡೆ ಇರೋದ್ರಿಂದ ಅವರಿಗೆ ಇದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಅರಿವಿದೆ, ಅವ್ರಿಗೆ ಟಿವಿ ಇರೋದ್ರಿಂದ ಅವ್ರು ನೋಡ್ತಿರ್ಬೋದು ಈಗ. ಬಟ್ ಇಂತಹ ಒಂದು ಸಂದರ್ಭದಲ್ಲಿ ಡೆವಿಲ್ ರಿಲೀಸ್ ಆಗಿ ಈಗ ತಾನೇ ಒಂದು 20-25 ದಿನಗಳಾಗಿರೋ ಸಂದರ್ಭದಲ್ಲಿ ಮಾರ್ಕ್ ಇವತ್ತು ಏನು ರಿಲೀಸ್ ಆಗಿದೆ, ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ. ಸೊ ಹೀಗಿರುವಾಗ ಸಿನಿಮಾ ಬಗ್ಗೆ ಬಹಳಷ್ಟು ಕಾನ್ಫಿಡೆನ್ಸ್ ಇದ್ದಂತಹ ಸುದೀಪ್ ಸರ್ ಅವರದ್ದೇ ಸಿನಿಮಾದ ಟ್ರೈಲರ್ ಲಾಂಚ್ನಲ್ಲಿ ಮಾತಾಡುವಾಗ ಯಾರ ಹೆಸರನ್ನೂ ಉಲ್ಲೇಖಿಸದೆ ಮಾತಾಡಿದ್ದನ್ನು ನೇರವಾಗಿ ಅದನ್ನು ಸ್ಟಾರ್ ವಾರ್ಗೆ ಕನ್ವರ್ಟ್ ಮಾಡಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಚಿಂದಿ ಚಿತ್ರಣ ಆಗೋ ಥರ ಆಗಿದೆ. ಈಗ ಸುದೀಪ್ ಸರ್ ಈಗ ಆಗಿರುವಂತಹ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ತಮ್ಮೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಸ್ಟೇಟ್ಮೆಂಟ್ಗಳನ್ನು ಪದೇ ಪದೇ ಕೊಡ್ತಾ ಇದ್ದಾರೆ. ಇಲ್ಲ, ಅದಕ್ಕೆಲ್ಲ ನಾನು ಹೇಳಿದ್ದು, ಪೈರಸಿಗೆ ಹೇಳಿದ್ದು ಅನ್ನೋ ವಿಚಾರದಲ್ಲಿ ಹೇಳ್ತಿದ್ದಾರೆ. ದರ್ಶನ್ ಅವ್ರ ಬಗ್ಗೆನೂ ಸಾಫ್ಟಾಗಿ ಮಾತಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅವರು ಇತ್ತೀಚಿನ ಒಂದು ಇಂಟರ್ವ್ಯೂನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ರು, ನಾನೆಲ್ಲಾದರೂ ಸುದೀಪ್ಗೆ ಬೈದಿದ್ದು ನೀವು ನೋಡಿದ್ದೀರಾ, ಅದು ದರ್ಶನ್ ಅವ್ರಿಗೆ ಬೈದಿರೋದು ನೋಡಿದ್ದೀರಾ, ದರ್ಶನ್ ಯಾವಾಗಲಾದ್ರೂ ನನಗೆ ಬೈದಿರೋದು ನೋಡಿದ್ದೀರಾ? ಇಲ್ಲ, ನಾವು ಯಾವತ್ತೂ ಬೈಕೊಂಡಿಲ್ಲ, ನಾವು ಯಾವತ್ತೂ ಆ ಥರ ಬಿಹೇವ್ ಮಾಡಿಲ್ಲ. ಆದರೆ
ನಮ್ಮನ್ನು ಪ್ರೀತಿಸ್ತೀವಿ ಅನ್ನುವಂತಹ ಕೆಲವರು ಮತ್ತು ಅವರನ್ನು ಪ್ರೀತಿಸ್ತೀವಿ ಅನ್ನುವಂತಹ ಕೆಲವರು ಇದನ್ನು ಸೃಷ್ಟಿ ಮಾಡಿ, ಇಲ್ಲ ಅಥವಾ ಮತ್ತಾರದ್ದೋ ಫ್ಯಾನ್ಸ್ಗಳು ಇದನ್ನು ಸೃಷ್ಟಿ ಮಾಡಿ ನಮ್ಮಿಬ್ಬರ ನಡುವೆ ತಂದಿಕ್ಕುವಂಥ ಕೆಲಸವನ್ನು ಮಾಡ್ತೀವಿ. ಅಷ್ಟು ಬಿಟ್ಟು ನಾವಿಬ್ಬರು ಎಲ್ಲೂ ಬೈದಾಡ್ಕೊಂಡಿಲ್ಲ, ಎಲ್ಲೂ ಜಗಳ ಆಡ್ಕೊಂಡಿಲ್ಲ ಅಂತ. ಸಿನಿಮಾ ಇಂಡಸ್ಟ್ರಿಯ ಜೋಡೆತ್ತುಗಳು ಅಂತ ಕರೆಸ್ಕೊಳ್ತಾ ಇದ್ದಂತಹ ಇವರಿಬ್ಬರು, ಕುಚುಕುಗಳು ಅಂತ ಕರೆಸ್ಕೊಳ್ತಿದ್ದಂಥ ಇವರಿಬ್ಬರು ಇವತ್ತು ಸಿನಿಮಾ ರಿಲೀಸ್ ಸಮಯದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಚರ್ಚೆಗೆ ಕಾರಣ ಆಗಿದ್ದಾರೆ. ಕನ್ನಡ ಇಂಡಸ್ಟ್ರಿಯ ಉದ್ಧಾರಕ್ಕೆ ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೂ ಅನ್ಸೋದು, ತೆಲುಗುನಲ್ಲಿ ಕೊಲ್ಯಾಬ್ರೇಷನ್ ಸಿನಿಮಾಗಳು ಅಂದರೆ RRR ನಂತಹ ಸಿನಿಮಾಗಳಿದ್ದಿರಬಹುದು, ಅಥವಾ ಯಾವುದೋ 2-3 ಜನ ಹೀರೋಗಳು ಸೇರ್ಕೊಂಡು ಸಿನಿಮಾ ಮಾಡಿದಾಗ ನಮಗೂ ಒಂದು ಆಸೆ ಇರುತ್ತಲ್ವ, ಕನ್ನಡದಲ್ಲೂ ಈ ಥರದ ಸಿನಿಮಾಗಳು ಬರಬೇಕು. ದೊಡ್ಡ ಇವಾಗ 45 ಬಂದಿದೆ, ಅದರಲ್ಲಿ ಉಪೇಂದ್ರ ಅವ್ರದ್ದು, ಶಿವಣ್ಣ ಇರ್ಬೋದು, ರಾಜ್ ಬಿ ಶೆಟ್ಟಿ ಇರ್ಬೋದು, ಎಲ್ಲ ಕೊಲ್ಯಾಬ್ ಮಾಡ್ಕೊಂಡು ನೋಡಿದಾಗ ನಮ್ಗೆ ನೋಡಿ ಎಲ್ಲ ಯೂನಿಟಿ ಇದೆ ಅಂತ ಹೇಳಿ ಹೊರಗಡೆ ಇಂಡಸ್ಟ್ರಿಗೂ ಕಾಣುತ್ತೆ ಅನ್ನುವ ಥರ ಕಾಣುತ್ತೆ. ಆದರೆ ಸ್ಯಾಂಡ್ಲ್ವುಡ್ ಇಂಡಸ್ಟ್ರಿ ಒಳಗಡೆ ಇರುವಂತಹ 2 ಅದ್ಭುತ ಮತ್ತು ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇರುವಂತಹ ಇಬ್ಬರು ನಟರ ಫ್ಯಾನ್ಸ್ಗಳು ತಮ್ಮದೇ ಕನ್ನಡ ಇಂಡಸ್ಟ್ರಿಯ ಒಂದು ಸಿನಿಮಾದ ವಿರುದ್ಧವಾಗಿಯೋ ಅಥವಾ ನಾನು ಇವ್ರ ಫ್ಯಾನ್ಸು ಅನ್ನೋ ಕಾರಣಕ್ಕೆ ಇನ್ನೊಂದು ಸಿನಿಮಾ ಎಷ್ಟೇ ಚೆನ್ನಾಗಿದ್ರು ನಾನು ಅದರ ಬಗ್ಗೆ ನೆಗೆಟಿವ್ ಹೇಳ್ತೀನಿ ಅಂತನೋ, ಸಿನಿಮಾ ರಿಲೀಸ್ ಆಗಿ ಸ್ವಲ್ಪ ಹೊತ್ತಿಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆ ಸಿನಿಮಾ ಚೆನ್ನಾಗಿದ್ರೂ ಸಹಿತ ಅದು ಚೆನ್ನಾಗಿಲ್ಲ ಅಂತ ಬಿಂಬಿಸೋ ಪ್ರಯತ್ನವನ್ನು ಮಾಡೋದು, ಇದರಿಂದಾಗಿ ಆ ಫ್ಯಾನ್ಗಳಿಗೆ ಅವರ ನಟನ ಬಗ್ಗೆ ಇರುವಂತಹ ಅಭಿಮಾನದ ವಿಚಾರದಲ್ಲಿ ಒಂದಿಷ್ಟು ಸಮಾಧಾನ ಮತ್ತೊಂದು ಸುಕೂನ್ ಸಿಗಬಹುದೇನೋ, ಅಷ್ಟೇ ಬಿಟ್ಟರೆ ಅದರಿಂದಾಗಿ ಕನ್ನಡ ಇಂಡಸ್ಟ್ರಿಗೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ, ಹೊಡೆತ ಕೊಡುತ್ತೆ. ಒಂದು ವರ್ಷದಲ್ಲಿ ಒಂದು ಇಂಡಸ್ಟ್ರಿಯ ಸಿನಿಮಾದ ಸಕ್ಸಸ್ ರೇಟ್ 0.78% ಅಂತಂದರೆ ಯು ಶುಡ್ ಥಿಂಕ್ ನಾವು ಕನ್ನಡ ಸಿನಿಮಾದ ಅಭಿಮಾನಿಗಳು ಅಂತ ಕರೆಸಿಕೊಳ್ಳೋರು ಒಗ್ಗಟ್ಟಾಗಿ ಎಲ್ಲರ ಸಿನಿಮಾವನ್ನು ಗೆಲ್ಲಿಸುವ ಕೆಲಸವನ್ನು ಮಾಡದೇ ಇದ್ದರೆ, ಅದರಲ್ಲೂ 2 ಸ್ಟಾರ್ ನಟರ ಸಿನಿಮಾಗಳನ್ನು ವಿಚಾರದಲ್ಲಿ ಅದು ಕನ್ನಡ ಸಿನಿಮಾ ಅಂತ ನಾವು ನೋಡದೇ ಇದ್ದರೆ, ಅವರವ್ರು ಯಾವತ್ತೂ ವೈಯಕ್ತಿಕವಾಗಿ ಜಗಳ ಆಡ್ಕೊಳ್ಳದೇ ಇದ್ರೂ ಸಹಿತ ನಾವು ಫ್ಯಾನ್ಸ್ ಅಂತ ಕರೆಸ್ಕೊಳ್ಳೋರು ಅವರವರಿಗೆ ತಂದಿಟ್ಟು ಮಜಾ ನೋಡುವಂತಹ ಕೆಲಸವನ್ನು ಮಾಡ್ತಾ ಇದ್ದರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಯಾರು ಯಾವ ರೀತಿಯಲ್ಲಿ ಯಾವ ಉದ್ದೇಶದಿಂದ ಯಾರನ್ನು ಉಲ್ಲೇಖ ಮಾಡದೆ ಯಾಕೆ ಹೇಗೆ ಏನು ಮಾತಾಡಿದ್ರು ಅನ್ನೋದನ್ನು ಅವರವರ ಭಾವಕ್ಕೆ ಬಿಟ್ಬಿಡಿ. ಹೇಳಿದವರೇ ನಾನು ಹಂಗೆ ಹೇಳಿದ್ದಲ್ಲ, ನಾನು ಈ ವಿಚಾರಕ್ಕೆ ಹೇಳಿದ್ದು ಅಂತ ಅಂದಮೇಲೆ ಅದನ್ನು ಒಪ್ಪಲಿಕ್ಕೆ ರೆಡಿ ಇಲ್ಲ ಅಂತಂದರೆ ಆರಂಭದಲ್ಲಿ ಹೇಳಿದ್ದನ್ನು ಸಹಿತ ಒಪ್ಪಲಿಕ್ಕೆ ರೆಡಿ ಇರಬೇಡಿ. ಅದು ಬಿಟ್ಟು ಅದೇ ಸತ್ಯ ಇದೇ ಸುಳ್ಳು ಅನ್ನೋದನ್ನು ಡಿಸೈಡ್ ನೀವು ಮಾಡಬೇಡಿ. ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ಕನ್ನಡ ಇಂಡಸ್ಟ್ರಿ ಗೆಲ್ಲಬೇಕು, ಕನ್ನಡ ಭಾಷೆಯ ಸಿನಿಮಾಗಳು ಗೆಲ್ಲಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಮಾತ್ರ ನಾವು ಸಿನಿಮಾಗಳನ್ನು ನೋಡಿದಾಗ ಒಬ್ಬ ನಟನ ಅಭಿಮಾನಿ ಆದಾಗ ಮಾತ್ರ ಆ ನಟನೂ ಉಳಿತಾರೆ, ಮತ್ತೊಬ್ಬ ನಟನೂ ಉಳಿತಾರೆ, ಇಂಡಸ್ಟ್ರಿಯೂ ಉಳಿಯುತ್ತೆ. ಹಾಗಾಗಿ ಈ ಯುದ್ಧ ನಮ್ಮಲ್ಲಿ ಬೇಡ ಅನ್ನೋದು ನನ್ನ ಭಾವನೆ. ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.